ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಯಾಕಂತಂದರೆ ಈ ಥರ ಸಪೋರ್ಟು ಸಿಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನಾನು ಮಾಡ್ತಾಯಿರೋ ಹೆಲ್ಪು, ನಾನು ಮಾಡ್ತಾಯಿರೋ ಸೋಷಿಯಲ್ ವರ್ಕು ಇಷ್ಟು ಖುಷಿ ತರುತ್ತೆ ಅಂತಂದೇಳಿ ನಿಜವಾಗೂ ಒಂಥರ ಹೆಮ್ಮೆ ಪಡೋ ವಿಷಯನೇ ಆಗಿದೆ. ನಾನು ರೆವೆನ್ಯೂ ಫೀಲ್ಡಲ್ಲಿ ಮಾತ್ರನೇ ಅದನ್ನು ಆಯ್ಕೆ ಮಾಡಿಕೊಂಡು ಇದೇ ಫೀಲ್ಡಲ್ಲೇ ನಾನು ಮುಂದೆ ಹೋಗಬೇಕು ಅಂತಂದೇಳೇನೆ ನಾನು ಡೆವಲಪರ್ ಫೀಲ್ಡನ್ನೇ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡು ನಾನು ಇಷ್ಟು ದಿನ ಇದ್ದೆ. ಇವಾಗ ಈ ಸೋಷಿಯಲ್ ವರ್ಕ್ಗೆ ಇಳ್ಕೊಂಡ್ಮೇಲೆ ಇಷ್ಟೆಲ್ಲನೂ ಸುಮಾರು 3 ತಿಂಗಳಿಂದಲೇ ನನಗೆ ಇಷ್ಟೆಲ್ಲ ಒಂದು ಪ್ರೋತ್ಸಾಹ ಅನ್ನೋದೊಂದು ಸಿಕ್ಕಿ, ನಿಮ್ಮ ಸಪೋರ್ಟಿಂದ ನಾನು ಇನ್ನಷ್ಟು ಮುಂದೆ ಹೋಗಬೇಕು, ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರೋದು. ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಅದೇ ಥರನೇ ನಾನು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ. ಯಾಕಂತಂದರೆ ಆ ನಂಬಿಕೆ ನನಗಿದೆ. ಯಾಕಂತಂದರೆ ಒಬ್ಬೊಬ್ಬರೂ ಕಾಲ್ ಮಾಡಿದಾಗ ಹೇಳ್ತಾ ಇದ್ದರೆ ಅವ್ರ ಸಮಸ್ಯೆ ನಾನು ಬಗೆಹರಿಸ್ತೀನ ಅನ್ನೋದು ನನಗೂ ಕ್ವಶನ್ ಅನ್ನೋದೊಂದು ಇರುತ್ತೆ. ಯಾಕಂದರೆ ನನಗೆ ಗೊತ್ತಿರೋ ಮಾಹಿತಿನ ನಾನು ಖಂಡಿತ ಶೇರ್ ಮಾಡ್ಕೊಳ್ತೇನೆ. ನನಗೆ ಗೊತ್ತಿಲ್ಲದಿರೋ ವಿಷಯನ ನಾನು ಗೊತ್ತಿಲ್ಲದೆ ನಿಮಗೆ ಮಿಸ್ಗೈಡ್ ಮಾಡೋಕ್ಕಂತೂ ಖಂಡಿತ ನಾನು ಇಷ್ಟಪಡಲ್ಲ. ಯಾಕಂತಂದರೆ ನನಗೆಷ್ಟು ವಿಷಯ ಗೊತ್ತಿರುತ್ತೆ ಅಷ್ಟು ಮಾತ್ರನೇ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಇನ್ನೊಂದು, ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಅಥವಾ ಯಾವುದೇ ಒಬ್ಬ ಥರ್ಡ್ ಪಾರ್ಟಿ ಆಗಲಿ ಏನೇ ಇದ್ರೂ ಕೂಡ ಅದು ಲೀಗಲ್ಲಾಗಿ ಫೈಟ್ ಮಾಡೋ ಅಂಥವು ಯಾವುದೇ ಇದ್ರೂ ಕೂಡ ತೊಗೊಳ್ಳಿ, ಖಂಡಿತ ನಾನಲ್ಲಿ ಮುಂದೆ ಬರ್ತೇನೆ. ಯಾಕಂತಂದರೆ ವಿತ್ ಡಾಕ್ಯುಮೆಂಟ್ಸ್ ಇರಬೇಕು. ನನಗೆ ವಿತ್ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರನೇ ನಾನಲ್ಲಿ ಮುಂದೆ ಬರೋದು. ವಿತೌಟ್ ಡಾಕ್ಯುಮೆಂಟ್ಸು ಓವರಲ್ ಆಗಿ ನಾನು ಖಂಡಿತ ಯಾವುದಕ್ಕೂ ಬರೋಲ್ಲ. ಯಾಕಂದರೆ ಸಮಾಜದಲ್ಲಿ ನಮಗೆ ಆದ ಒಂದು ಹೆಸರಂತ ಇದೆ. ಆ ಹೆಸರನ್ನು ಖಂಡಿತ ನಾನು ಹಾಳು ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಫ್ರೆಂಡ್ಸ್, ಇರಲಿ, ನಾವು ಹೇಳ್ತಾ ಹೋದರೆ ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಇವತ್ತು ಒಂದು ಮುಖ್ಯವಾದ ವಿಷಯನ ತೊಗೊಂಡು ಬಂದಿದ್ದೀನಿ. ಅದು ಏನಂತ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ಜನಗಳ ಜೊತೆ ಏನೆಲ್ಲ ಆಟ ಆಡ್ತಾ ಇದೆ, ಜನಗಳನ್ನ ಎಷ್ಟು ಫೂಲಿಶ್ನೆಸ್ ಮಾಡಿಡ್ತಾ ಇದ್ದಾರೆ ಅನ್ನೋದು ದಿನ ಬೆಳಗಾದರೆ ನೀವು ನೋಡ್ತಾ ಇದ್ದೀರಾ. ಯಾಕಂತಂದರೆ ಇವರು ಅನೌನ್ಸ್ ಮಾಡೋದೇ ಅದನ್ನು ಕಾರ್ಯರೂಪಕ್ಕೆ ತರೋದೇ ಹೆಂಗಿಡ್ತಾ ಇದ್ದಾರೆ ಅಂತಂದರೆ, ಮೈಂಡಲ್ಲಿ ಅವರಿಗೆ ಏನದು ಪ್ರೀ ಪ್ಲ್ಯಾನ್ ಮಾಡ್ತಿದ್ದಾರಾ ಅಥವಾ ಪ್ರೀ ಪ್ಲ್ಯಾನ್ ಇಲ್ಲದೇ ಮಾಡ್ತಿದ್ದಾರಾ ನಿಜವಾಗೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ರೆವೆನ್ಯೂ ಮಿನಿಸ್ಟ್ರೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲಿ DCM ಅವರೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಮುಖ್ಯಮಂತ್ರಿಗಳೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನು ಅಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಅದೊಂದು ಕಾರ್ಯರೂಪಕ್ಕೆ ಬರಬೇಕು. ನೋಡಿ, ಇವತ್ತು ಇಲ್ಲಿವರೆಗೂ ಪ್ರತಿಯೊಂದೂ ನಮ್ಮ ಕರ್ನಾಟಕದಲ್ಲಿ ಏನಿದೆ ರೆವೆನ್ಯೂ ಸೈಟ್ಸು, ಅಕ್ರಮ ಅನಧಿಕೃತ ಪ್ರಾಪರ್ಟಿಗಳಿಗೆ ಅವರು ಮೊದಲಿಗೆ ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ. ಅನಧಿಕೃತ ಬಡಾವಣೆಗಳಿಗೆ, ಅನಧಿಕೃತ ಪ್ರಾಪರ್ಟಿಗಳಿಗೆ ನಾವು ಬಿ ಖಾತನ್ನು ಇಶ್ಯೂ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆಗೂ ಟಾಮ್ ಹೊಡ್ಕೊಂಡು ಬಂದರು. ರೆವಿನ್ಯೂ ಮಿನಿಸ್ಟರ್ ಆಗ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಎಲ್ಲರ ಬಾಯಲ್ಲೂ ಅದೇ ಬಂತು, ಪ್ರತಿಯೊಂದು ಮೀಡಿಯಾದಲ್ಲೂ ಅದೇ ಬಂತು, ನಾವು ಕೂಡ ಅದನ್ನೇ ಹೇಳಿದ್ವಿ. ಯಾಕಂದರೆ ಇವರು ಪ್ರತಿಯೊಂದು ಇದರಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ಅದು. ಪ್ರತಿಯೊಂದು ಅನಧಿಕೃತ ರೆವಿನ್ಯೂ ಸೈಟ್ಸ್ ಏನೇನಿದೆ, ಎಲ್ಲಿ ಅಂತ ಮೆನ್ಷನ್ ಮಾಡಲಿಲ್ಲ ಅವರು. ರೆವಿನ್ಯೂ ಸೈಟ್ಸು ಎಲ್ಲೆಲ್ಲಿದೆ, ರೆವಿನ್ಯೂ ಸೈಟ್ಸ್ ಯಾವ್ಯಾವುದು ಖಾತಾ ಪೆಂಡಿಂಗ್ ಇದೆ ಅಂದರೆ ಸುಮಾರು 2013ರಿಂದ ಅಲ್ಲ, ಅದಕ್ಕಿಂತ ಹಿಂದೆಯಿಂದನೂ 2013ರಲ್ಲಿ ಸ್ಟಾಪ್ ಆಗಿದ್ದು, ಅದಕ್ಕೆ ಹಿಂದೆಯಿಂದನೂ ಮ್ಯಾನುವಲ್ ಖಾತಾ ಇತ್ತು. ಆ ಮ್ಯಾನುವಲ್ ಖಾತಾ ಇರೋದು ಕೂಡ ಎಲ್ಲಿಂದ ಸ್ಟಾಪ್ ಆಗಿದೆ ರೆವೆನ್ಯೂ ಖಾತಾ ಅಲ್ಲಿಂದನೂ ಪ್ರತಿಯೊಂದು ಸೈಟಿಗೂ ಪ್ರತಿಯೊಂದು ಮನೆಗೂ ಈ ಖಾತಾ ಕೊಡಬೇಕು, ಅಂದರೆ ಬಿ ಖಾತಾ ಅನ್ನೋದನ್ನು ಇಶ್ಯೂ ಮಾಡಬೇಕು. ಆ ಕಂಪ್ಯೂಟರೈಸ್ಡ್ ಖಾತಾ ಏನಿದೆ ಅದನ್ನು ನಾವು ಕೊಡಬೇಕು, ಅದನ್ನು ಇವಾಗ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಕಡೆಗೂ ಡಿಸ್ಕಷನ್ ಮಾಡಿದ್ರು. ಪ್ರತಿಯೊಂದು ಕಡೆಗೂ ಡಿಸ್ಕಷನ್ ಮಾಡಿ ಅದನ್ನು ಎಲ್ಲ ಹೇಳಿಕೊಂಡು ಇವರು ಕೊನೆಗೆ ಅನೌನ್ಸ್ ಮಾಡಬೇಕಾದ್ರೆ ಬರೀ ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಇವಕ್ಕೆ ಮಾತ್ರನೇ ಇವಾಗ ಸದ್ಯಕ್ಕೆ ನಾವು ಬಿ ಖಾತಾ ಕೊಡೋದು. ಪಂಚಾಯತ್ ಲಿಮಿಟ್ಗೆ ಇಲ್ಲ.
ಪಂಚಾಯಿತಿ ಲಿಮಿಟ್ಗೆ ನಾವು ಇನ್ನೂ ಸದ್ಯಕ್ಕಿಲ್ಲ, ಅದನ್ನು ನೆಕ್ಸ್ಟಲ್ಲಿ ನೋಡೋಣ ಅನ್ನೋ ಒಂದು ಇದನ್ನು ಇವರು ಇದು ಮಾಡಿಕೊಂಡ್ರು. ಈ ಕಣ್ಣುರ್ಸೋ ಕೆಲಸ ಏನಕ್ಕೆ ಮಾಡ್ತಿದ್ದಾರೆ ಅಂತಂದೇಳಿ ಗೌರ್ನಮೆಂಟ್ ಗೊತ್ತಾಗ್ತಾ ಇಲ್ಲ. ಇವಾಗೆಲ್ಲ ರೆವೆನ್ಯೂ ಸೈಟ್ಸು ಎಲ್ಲ ಅನಧಿಕೃತ ಲೇಔಟ್ಗಳಿಗೆ ಅಂತ ಹೇಳಿದ್ರು, ಎಲ್ಲ ಅನಧಿಕೃತ ಪ್ರಾಪರ್ಟಿಗಳಿಗೆ ಅಂತ ಹೇಳಿದ್ರು. ಆಮೇಲೆ ಸರ್ಕ್ಯುಲರ್ ಇಶ್ಯೂ ಮಾಡಬೇಕಾದ್ರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್. ಯಾಕೆ ಇಷ್ಟೆಲ್ಲ ಕಣ್ಣು ಮುಚ್ಚಾಲೆ ಆಟ ಆಡ್ತಿದೆ ಗೌರ್ನಮೆಂಟು? ಒಂದೇ ಸಾರಿ ಅನೌನ್ಸ್ ಮಾಡ್ಬೋದು. ಇನ್ನು ನಗರಸಭೆ ಏನು, ಪುರಸಭೆ ಏನು, ಪಂಚಾಯತ್ ಏನು, ಎಲ್ಲ ಒಂದೇನೆ. ಇವಾಗ ಅದೆಲ್ಲನೂ ಮೊದಲಿಂದನೇ ನಡೀತಾ ಇತ್ತು. ನಗರಸಭೆ, ಪಂಚಾಯತ್, ಇದು ಪುರಸಭೆ ಅವೆಲ್ಲನೂ ಮೇಜರ್ ಇರೋದೇನೆ ಇವತ್ತು ಪಂಚಾಯಿತಿ ಲಿಮಿಟಲ್ಲಿ ಪೆಂಡಿಂಗ್ ಇರೋದು. ಮೇಯ್ನ್ ಇರೋದೇನೆ ಪಂಚಾಯತ್ ಲಿಮಿಟಲ್ಲಿ ಇವತ್ತು ಪೆಂಡಿಂಗ್ ಇರೋದು ಖಾತಾಗಳು. ಆ ರೆವಿನ್ಯೂ ಸೈಟ್ಸ್ಗೆ ಕೊಡ್ತಾರೆ ಅಂತಂದೇಳಿ ಜನ ಆತುರಿತಾ ಇದ್ದರು. ಬಟ್ ಹೆಂಗಾಯಿತು ಅಂತಂದರೆ ಅವರ ಮನಸ್ಸಿಗೆ ಇವತ್ತು ಸುಮಾರು ನನಗೇನಿಲ್ಲ ಅಂದ್ರೆ 150-200 ಕಾಲ್ ಬಂದಿದೆ ನನಗೆ. ಸರ್ ಯಾವಾಗ ಏನು ಸರ್ ಇದು ಚೇಂಜ್ ಆಯಿತು, ಏನು ಸರ್ ಇದು ಚೇಂಜ್ ಆಯಿತು. ಹೌದು, ಇವರೆಲ್ಲ ಕಡೆ ಅನೌನ್ಸ್ ಮಾಡಬೇಕಾದ್ರೆ ಬೇರೆ ಅನೌನ್ಸ್ ಮಾಡಿದ್ರು. ಪ್ರತಿಯೊಂದು ಮೀಡಿಯಾ ಕ್ಲಿಪ್ಪಲ್ಲೂ ನೋಡಿ, ಪ್ರತಿಯೊಬ್ಬ ಮೀಡಿಯಾನು ತೋರಿಸಿರೋದು ಅನಧಿಕೃತ ಪ್ರಾಪರ್ಟಿಗಳಿಗೆಲ್ಲನೂ ಬಿ ಖಾತಾ ಈ ಥರ ತೋರಿಸಿದ್ದು. ಆದರೆ ಸರ್ಕ್ಯುಲರ್ ಮಾತ್ರ ಬಂದಿದ್ದೇ ಬೇರೆ. ಇವಾಗ ಇದೇ ಥರನೇ BBMPಯಲ್ಲಿ ಕೂಡ ಇವರು ನೋಡಿ ಒಂದು ಇದನ್ನು ಮಾಡ್ತಿದ್ದಾರೆ. ಏನಂತ ಹೇಳ್ತೀನಿ ನೋಡಿ, BBMP ಲಿಮಿಟಲ್ಲಿ ಸುಮಾರು 24 ಲಕ್ಷ ಪ್ರಾಪರ್ಟಿಗಳಿಗೆ, ಸುಮಾರು 24 ಲಕ್ಷ ಪ್ರಾಪರ್ಟಿ, ಒಂದಲ್ಲ ಎರಡಲ್ಲ, ಸುಮಾರು 24 ಲಕ್ಷ ಪ್ರಾಪರ್ಟಿಗಳಿಗೆ BBMP ಕರಡು ಪ್ರತಿ ಅಂತೆ. ಅದು ಏನು ಕರಡು ಪ್ರತಿನೋ ಏನೋ ಗೊತ್ತಿಲ್ಲ. ಪ್ರತಿಯೊಂದು ಸೈಟಿಗೂ ಯಾರ್ಯಾರು ಇವಾಗ ಈ ಖಾತಾ ಅದನ್ನು ಇದು ಮಾಡ್ಕೊಳ್ತಾರೆ ಅವರಿಗೆಲ್ಲನೂ ಒಂದು, ಪ್ರತಿಯೊಬ್ಬ ಪ್ರಾಪರ್ಟಿ ಓನರಿಗೂ ಒಂದು ಕರಡು ಖಾತಾ ಪ್ರಮಾಣ ಪತ್ರ ಅನ್ನೋದನ್ನು ಇಶ್ಯೂ ಮಾಡ್ತಿದ್ದಾರೆ. ಖಾತಾ ಏನೋ ಗೊತ್ತಿಲ್ಲ, ಈ ಕರಡು ಖಾತಾ ಪ್ರಮಾಣ ಪತ್ರ ಏನೋ ಗೊತ್ತಿಲ್ಲ. ಆ BBMPಗೆ ಇವರು ಹೋಗಿ ಡೈರೆಕ್ಟ್ ಮಾಡಿಸ್ಕೊಂಡು ಇವರು ಖಾತಾ ಕೊಡೋದು ಹೆಂಗಿದೆ, ಅಲ್ಲೊಬ್ಬ ಏಜೆನ್ಸಿನ ಇಟ್ಕೊಂಡು ಅವನಿಗೆ ಇವರು ಪೇಮೆಂಟುಗಳು ಮಾಡಿಕೊಂಡು ಅವನ ಕಡೆಯಿಂದ ಇವಾಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಸ್ಕೊಂಡು ತಿರ್ಗಿ ಅದಕ್ಕೊಂದಷ್ಟು ದಿನ ಯಾಕೇಳಿ ನೀವೆಲ್ಲ ಹೋಗಿ BBMP ಹತ್ರ ಹೋಗಿ ಜಗಳ ಮಾಡ್ತೀರಾ, ಬೆಂಗಳೂರು ಹತ್ರ ಹೋಗಿ ಜಗಳ ಮಾಡ್ತೀರಾ, ಸೇವಾ ಸಿಂಧು ಕೇಂದ್ರ ಹತ್ರ ಹೋಗಿ ಜಗಳ ಮಾಡ್ತೀರಾ. ಆ ಜಗಳಗಳು ಆಗಬಾರ್ದು ಅಂತ ಹೇಳಿಬಿಟ್ಟು ಇವರು ಒಂದು ಕರಡು ಖಾತಾ ಪ್ರಮಾಣ ಪತ್ರ ಅನ್ನೋದನ್ನ ಇಶ್ಯೂ ಮಾಡಿಸ್ತಿದ್ದಾರೆ. ಆ ಕರಡು ಖಾತಾ ಪ್ರಮಾಣ ಪತ್ರನ ನೀವು ಇಟ್ಕೊಂಡು ಅದನ್ನು ದಿನಾನು ಪೂಜೆ ಮಾಡಬೇಕು ಇವರು ಲೆಕ್ಕದಲ್ಲಿ. ಯಾಕೇಳಿ ಖಾತಾ ಬರೋವರೆಗೂ ಖಾತಾ ಅಪ್ಲೈ ಮಾಡಿಬಿಟ್ಟಿರ್ತೀರಲ್ವಾ, ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ ಇವ್ರು ಹೇಳ್ತಾರೆ 7 ದಿನದಲ್ಲಿ ಅಂತ. ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಇವ್ರು ಇನ್ನೊಂದು ಇಟ್ಕೊಂಡಿದ್ದಾರೆ, ARO ತಂಬಾಗಬೇಕು, ARO ಅಪ್ರೂವಲ್ ಕೊಡಬೇಕು. ARO ಅಪ್ರೂವಲ್ ಕೊಡೋವರೆಗೂ ಒಬ್ಬ ಅಸಿಸ್ಟೆಂಟ್ ರೆವೆನ್ಯೂ ಆಫೀಸರ್ ಏನಿರ್ತಾನೆ ಪ್ರತಿಯೊಂದು ವಾರ್ಡಿಗೂ ಅವರು ಲಾಗಿನ್ ಮಾಡಲೇಬೇಕು. ಅವ್ರು ಲಾಗಿನ್ ಮಾಡಿ ಅದು ಅಪ್ರೂವಲ್ ಕೊಟ್ಟರೆ ಮಾತ್ರನೇ ನೀವು ಖಾತಾ ಡೌನ್ಲೋಡ್ ಮಾಡೋದಕ್ಕಾಗೋದು. ಅಲ್ಲಿವರೆಗೂ ನೀವು ಖಾತಾ ಡೌನ್ಲೋಡ್ ಮಾಡಲಿಕ್ಕೆ ಆಗಲ್ಲ. ಪ್ರತಿಯೊಂದು BBMP ಲಿಮಿಟಲ್ಲೂ ಪ್ರತಿಯೊಂದು ವಾರ್ಡಲ್ಲೂ ಇರೋದು ಅದೇನೇನೆ ಕಾನ್ಸೆಪ್ಟು. ಇರೋದು ಎಷ್ಟು ಜನ ಇದ್ದಾರೆ ARO? 64 ಜನನೇ ಏನೋ ಇದ್ದಾರೆ ARO. ದಿನಕ್ಕೆ ಎಷ್ಟು ಅಪ್ಲಿಕೇಶನ್ ಹೋಗುತ್ತೆ ಖಾತಾಗೆ? ಅದೆಲ್ಲನೂ ಮಂದಲ್ಲಿ ಇಟ್ಕೊಂಡಿವರು ಇವಾಗ ಜನ ರೊಚ್ಚಿಗೆ ಹೇಳ್ಬಾರ್ದು ಅಂತಂದೇಳಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಡಬಲ್ ಕಾಸ್ಟು ಇವ್ರಿಗೇನಾಗಬೇಕು, ಯಾರೋ ತಲೆ ಮೇಲೆ ಹಾಕ್ತಾರೆ ಅಲ್ಲ, ಯಾರ್ದೋ ತಲೆ ಮೇಲೆ ಆ ಕರಡು ಖಾತಾ ಪ್ರಮಾಣ ಪತ್ರ ಏನಿದೆ ಅದನ್ನು ಇಶ್ಯೂ ಮಾಡಿಸ್ತಿದ್ದಾರೆ. ಆ ದುಡ್ಡನ್ನೆಲ್ಲ ಯಾರ ಮೇಲೆ ಹಾಕ್ತಾರೆ? ಪ್ರಾಪರ್ಟಿ ಓನರ್ಗಳ ಮೇಲೇ. ಡಬಲ್ ಟ್ಯಾಕ್ಸ್ ವಸೂಲಿ ಮಾಡೋದಂತೆ, ಪೆನಾಲ್ಟಿ ವಸೂಲಿ ಮಾಡೋದಂತೆ, ಇಂಥವಕ್ಕೆ. ಅದೇ ಡೈರೆಕ್ಟಾಗಿ ಎಲ್ಲ ಕಡೆ ನೆಟ್ಟಲ್ಲಿ ಬಿಟ್ಬಿಟ್ಟು, ಆನ್ಲೈನಲ್ಲಿ ಬಿಟ್ಬಿಟ್ಟು, ಸಹಾಯವಾಣಿ ಕೇಂದ್ರಗಳನ್ನ ಇದು ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ಜನಗಳಿಗೆ ಹೇಳಿದ್ರೆ. ಯಾಕಂದರೆ ಇವತ್ತು ಎಷ್ಟು ಜನದ ಹತ್ರ ಸ್ಮಾರ್ಟ್ಫೋನ್ ಇಲ್ಲ, ಎಷ್ಟು ಜನದ ಹತ್ರ ಲ್ಯಾಪ್ಟಾಪ್ಗಳಿಲ್ಲ. 1-4 ಸಹಾಯವಾಣಿ ಕೇಂದ್ರ ತೆಗಿಲಿ ಬಿಡಿ. ಅದೆಲ್ಲ ಮಾಡ್ತಿಲ್ಲ ಗೌರ್ನಮೆಂಟು. ಯಾವ ಥರ ಖರ್ಚು ಮಾಡಬೇಕು ಜನಗಳ ದುಡ್ಡನ್ನು, ಬೇರೆಯವ್ರನ್ನ ಯಾವ ಥರ ಉದ್ಧಾರ ಮಾಡಬೇಕು ಅನ್ನೋದು ನೋಡ್ತಿದ್ದಾರೆ.
ಇವಾಗ ಅಕ್ಟೋಬರಲ್ಲಿ ಅನೌನ್ಸ್ ಮಾಡಿದ್ರು. ಅಕ್ಟೋಬರಲ್ಲಿ ಇವ್ರು ಯಾವಾಗ ರಿಜಿಸ್ಟ್ರೇಷನ್ ಈ ಖಾತೆ ಇಲ್ಲದೆ ರಿಜಿಸ್ಟ್ರೇಷನ್ ಎಲ್ಲನೂ ಮಾಡಬಾರ್ದು ಅಂತಂದೇಳಿ ಇದು ಮಾಡಿದ್ರು. ಅವತ್ತಿಂದನೂ ಇವರು ಈ ಖಾತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದರು. ಬಟ್ ಇಲ್ಲಿವರೆಗೂ ಎಷ್ಟು ಜನಕ್ಕೆ ಖಾತೆ ಕೊಟ್ಟಿದ್ದಾರೆ? ಅಕ್ಟೋಬರಿಂದ ಇಲ್ಲಿವರೆಗೂ ಬರೀ 1,40,000 ಜನಕ್ಕೆ ಮಾತ್ರನೇ ಇವರು ಖಾತೆ ಕೊಟ್ಟಿರೋದು. ಅಂದರೆ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳಿಂದ 1,40,000 ಜನಕ್ಕೆ ಕೊಟ್ಟಿದ್ದಾರೆ. ಇನ್ನು ಇಡೀ ಕರ್ನಾಟಕ ಪೂರ್ತಿ ಕವರ್ ಮಾಡಬೇಕು ಅಂದರೆ ಇವ್ರಿಗೆ ಎಷ್ಟು ತಿಂಗಳು ಬೇಕು ಅನ್ನೋದನ್ನ ಒಂದು ನೀವೇನೇನೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಾನು ಹೇಳೋದೇ ಬೇಡ. ನೋಡಿ, ಇಲ್ಲೊಂದು ಖಾತಾ ಸಂಬಂಧಿತ ಹೆಚ್ಚಿನ ಮಾಹಿತಿ ವಿಚಾರಣೆಗಾಗಿ ಅಂತಂದೇಳಿ ಒಂದು ನಂಬರನ್ನು ಕೊಟ್ಟಿದ್ದಾರೆ. ಒಂದೇ ಒಂದು ನಂಬರ್, ಅದರಲ್ಲಿ ಎಕ್ಸ್ಟೆನ್ಷನ್ಗಳು ಎಷ್ಟಿದೆಯೋ ಗೊತ್ತಿಲ್ಲ, ಒಂದೇ ಒಂದು ನಂಬರನ್ನು ಕೊಟ್ಟಿದ್ದಾರೆ. ಇವರು ಮಾಡ್ತಾ ಇರೋದು ಇವ್ರಿಗೆ ಸರಿ ಅನ್ನಿಸ್ತಿದೆಯಾ ಇಲ್ವಾ ಏನು ಗೊತ್ತಿಲ್ಲ. ಅದು ಯಾವ ಲೆಕ್ಕದಲ್ಲಿ ಡಿಜಿಟಲೀಕರಣ ಅಂತಂದೇಳಿ ನಮ್ಮ ಮಾನ್ಯ ಕೃಷ್ಣ ಬೈರೇಗೌಡರು ಇದು ಹೊಡ್ಕೊಳ್ತಿದ್ದಾರೋ ಗೊತ್ತಿಲ್ಲ. ಈ ಡಿಜಿಟಲೀಕರಣ ಮಾಡಬೇಕು ಅಂತಂದರೆ ಫಸ್ಟ್ ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳಿ ಸ್ವಾಮಿ. ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಪ್ರಯೋಗ ಮಾಡಿ ಎಲ್ಲನೂ ಇದು ಮಾಡಿಕೊಂಡು ಆಮೇಲೆ ಕಾರ್ಯರೂಪಕ್ಕೆ ತೊಗೊಂಡು ಬನ್ನಿ. ಇವತ್ತು ಸುಮ್ಮನೆ ನೋಡಿ, ಮೊನ್ನೆ ಎಲ್ಲ ಜನಗಳು ಈ ಮಲಗಿರೋ ಹಾವನ್ನು ಎದ್ದೇಳಿಸ್ದಂಗೆ ಎದ್ದೇಳಿಸ್ಬಿಟ್ಟಿದ್ದೀರಾ. ಅಟ್ಲೀಸ್ಟ್ ಇವಾಗ ನಗರಸಭೆ ಪುರಸಭೆ ಮಾಡಿದವ್ರು ಹಂಗೆ ಪಂಚಾಯತ್ಗೂ ಅನೌನ್ಸ್ ಮಾಡಿಬಿಡ್ಬೋದಾಗಿತ್ತು, ಅದು ಮಾಡಲಿಲ್ಲ. ಇವಾಗ ಈ BBMPಯಲ್ಲಿ ಇದೊಂದು ಆಟ. ಈ ಖಾತನ್ನು ನೆಕ್ಸ್ಟ್ ಡೌನ್ಲೋಡ್ ಮಾಡ್ಕೋಬೇಕಂತೆ. ಯಾವುದು ಅಫಿಷಿಯಲ್ ವೆಬ್ಸೈಟ್ಗೆ, BBMP ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಆ BBMP ಅಫಿಷಿಯಲ್ ವೆಬ್ಸೈಟಲ್ಲಿ ಇವರು ಏನದು ಕೊಟ್ಟಿರ್ತಾರೆ, ಈ ಕರಡು ಆಸ್ತಿ ಪ್ರಮಾಣ ಪತ್ರ, ಈ ಕರಡು ಖಾತಾ ಪ್ರಮಾಣ ಪತ್ರ ಅಂತ ಇವಾಗ ಕಳಿಸ್ತಿದಾರಲ್ವಾ, ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೋ ಗೊತ್ತಿಲ್ಲ, ಇನ್ನು ನೋಡಬೇಕು. ಅದು ಬಂದಾದಮೇಲೆ ಮುಂದಿನ ವಾರದಿಂದ ಇದು ಮಾಡ್ತಾರಂತೆ. ಅದರಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಲೆಟರ್ ಕವರ್ ಇರುವ ಕರಡು ಖಾತೆ ಬರಲಿದೆ ನಿಮ್ಮ ಮನೆ ಬಾಗಿಲಿಗೆ ಮುಂದಿನ ವಾರದಿಂದ. ಇದು ಬಣ್ಣದ ಲಕೋಟೆ ಅಂತೆ, ಬಣ್ಣದ ಕೋಟೆನೋ ಲಕೋಟೆನೋ ಗೊತ್ತಿಲ್ಲ. ಈ ಖಾತೆದ್ದೆಲ್ಲ ಇನ್ಫಾರ್ಮೇಷನ್ ತಿಳಿಬೇಕು ಅಂತಂದರೆ ಈ ನಮ್ಮ DCM DK ಶಿವಕುಮಾರ್ ಸ್ವಾಮಿಗಳದು ಫೋಟೋ ಲೆಟ್ರೈಡು ಅದು ಬಂದ ತಕ್ಷಣವೇ ಅದರಲ್ಲಿರೋ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಖಾತನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಂತೆ. ಇದು ನಮ್ಮ ಕರ್ನಾಟಕ ಸರ್ಕಾರ ಇವಾಗ ಕೊಡ್ತಾ ಇರೋ ಇನ್ಫಾರ್ಮೇಷನ್ನು BBMP ಲಿಮಿಟಲ್ಲಿ. ಹೊರಗಡೆ ಎಲ್ಲ ಬೇಜಾರು ಮಾಡ್ಕೋಬೇಡಿ, ಇನ್ನು ಪಂಚಾಯತ್ ಯಾವುದು ಸ್ಟಾರ್ಟ್ ಮಾಡಿಲ್ಲ, ಓನ್ಲಿ ಫಾರ್ BBMP ಲಿಮಿಟ್ ಮಾತ್ರನೇ ಇದು. BBMP ಲಿಮಿಟಲ್ಲೇ ಮಾಡೋಕ್ಕಾಯ್ತಾ ಇಲ್ಲ ಇವರಿಗೆ. ಇನ್ನು ಥ್ರೋಟ್ ಕರ್ನಾಟಕ ಮಾಡ್ತಾರಾ, ಅದ್ರ ನಂಬೇಕಾ? ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು 3 ತಿಂಗಳು ಅಂದವ್ರೆ, 3 ತಿಂಗಳಲ್ಲ, ಖಂಡಿತ 6 ತಿಂಗಳಾದರೂ ಆಗಲ್ಲ. ನೋಡೋಣ ಏನೇನು ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಾದು ನೋಡಬೇಕಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಓಕೆ ಫ್ರೆಂಡ್ಸ್, ಏನಾದರೂ ಡೌಟ್ ಇತ್ತು ಅಂತಂದರೆ ಫೋನ್ ಮಾಡಿ, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.